ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಕಬ್ಬು ನುರಿಸುವ ಪ್ರಾರಂಭೋತ್ಸವ. ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಕಬ್ಬು ನುರಿಸುವ ಪ್ರಾರಂಭೋತ್ಸವ ಇವತ್ತಿನ ದಿನ ನಡೆದಿದ್ದು, ಈ ಕಾರ್ಯಕ್ರಮವನ್ನು ಮೊದಲಿಗೆ ರೈತ ಗೀತೆ ಹಾಡಿ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದು, ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಬೈಲರ್ಗೆ ಕಬ್ಬನ್ನು ಹಾಕುವ ಮೂಲಕ ಚಾಲನೆಯನ್ನ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್, ಚನ್ನರಾಜ ಹಟ್ಟಿಹೊಳಿ, ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಹಾಗೂ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಮತ್ತು ಸದಸ್ಯರು ಹಾಗೂ ರೈತರು ಕೂಡ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್, ಅಳಿವಿನ ಅಂಚಿನಲ್ಲಿ ಇದ್ದ ಈ ಸಕ್ಕರೆ ಕಾರ್ಖಾನೆ ನಮ್ಮ ಕೈಯಲ್ಲಿ ಬಂದಿದೆ. ನಾವು ಎಲ್ಲರೂ ಕೂಡಿ ಈ ಕಾರ್ಖಾನೆಯನ್ನ ಅಭಿವೃದ್ಧಿಪಡಿಸಿ ತೋರಿಸ್ತೀವಿ. ಈ ವರ್ಷ ಸರಿಸುಮಾರು 4 ಲಕ್ಷಕ್ಕಿಂತ ಹೆಚ್ಚಿನ ಟನ್ ಕಬ್ಬನ್ನ ನುರಿಸುವ ಕೆಲಸ ನಮ್ಮ ಮಲಪ್ರಭಾ ಸಹಕಾರಿ ಕಾರ್ಖಾನೆ ಮಾಡಲಿದೆ ಎಂದು ತಿಳಿಸಿದ್ದು, ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಕಾರ್ಖಾನೆಗೆ ಕಬ್ಬನ್ನ ಹಚ್ಚಿ ನುರಿಸುವ ಕೆಲಸವನ್ನ ಮಾಡಬೇಕು ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ನಮಸ್ಕಾರ. 2025ರ ಕಬ್ಬು ನುರಿಸುವ ಹಂಗಾಮಿನ ಬಾಯ್ಲರ್ ಪೂಜೆಗೆ ಇವತ್ತು ಈ ಭಾಗದ ಈ ನಾಡಿನ ಎಲ್ಲ ಮಠಾಧೀಶರ ಒಂದು ಕೃಪಾ ಆಶೀರ್ವಾದದಿಂದ, ರೈತರ ಕಾರ್ಮಿಕರ ಸಹಕಾರ ಒಂದು ಆಶೀರ್ವಾದದಿಂದ ಇವತ್ತು ನಾವು ಹಂಗಾಮಿಗೆ ಚಾಲನೆಯನ್ನು ಕೊಟ್ಟಿದ್ದೀವಿ. ನನಗೆ ವಿಶ್ವಾಸ ಇದೆ, ಏನು ರೈತರು ಮತ್ತು ಕಾರ್ಮಿಕರು ಏನು ನಮ್ಮ ಮೇಲೆ ವಿಶ್ವಾಸ ಬಿಟ್ಟು ಈ ಅಧಿಕಾರ ಆಡಳಿತ ನಡೆಸಲಿಕ್ಕೆ ಏನು ಒಂದು ಅವಕಾಶ ಕೊಟ್ಟಿದ್ದಾರೆ, ಆ ವಿಶ್ವಾಸಕ್ಕೆ ಚ್ಯುತಿ ಬಾರದ ಹಾಗೆ ನಾವು ಆಡಳಿತವನ್ನ ನಡೆಸ್ತೀವಿ. ಮತ್ತು ಈ ಭಾಗದ ಏನು ಈ ಶುಗರ್ ಫ್ಯಾಕ್ಟ್ರಿ ಎಲ್ಲರ ಭವಿಷ್ಯವನ್ನ ಕಟ್ಕೊಳ್ಳಿಕ್ಕೆ ಏನು ಸಹಕಾರ ಆಗಿತ್ತು, ಮುಂದಿನ ದಿನಮಾನದಲ್ಲೂ ಕೂಡ ರೈತರ ಆಶೋತ್ತರಗಳನ್ನ ಈಡೇರಿಸೋದ್ರ ಮುಖಾಂತರ ಈ ಶುಗರ್ ಫ್ಯಾಕ್ಟ್ರಿಯನ್ನ ಮತ್ತು ಇನ್ನೂ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಇಡೀ ಆಡಳಿತ ಮಂಡಳಿ ಸದಸ್ಯರು, ಎಲ್ಲ ನಿರ್ದೇಶಕರ ಮಂಡಳಿ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಒಳಗೊಂಡಂತೆ ಈ ಭಾಗದ ಶಾಸಕರು, ನಾವು ಖಾನಾಪುರ ಶಾಸಕರು ಮಾಡ್ತೀವಿ ಅಂತ ಭರವಸೆ ಆಗಿತ್ತು. ಅದನ್ನ ಕೆದಕೋಕೆ ಹೋಗೋದಿಲ್ಲ. ಮುಂದೆ ಏನಾಗಬೇಕು ಅನ್ನುವಂತ ಒಂದು ಗುರಿಯನ್ನ ಇಟ್ಕೊಂಡು, ಒಂದು ವಿಷನ್ ಅನ್ನ ಇಟ್ಕೊಂಡು ಕೆಲಸ ಮಾಡ್ತೀವಿ. ಈ ಶುಗರ್ ಫ್ಯಾಕ್ಟರಿಯ ಫೈನಾನ್ಷಿಯಲ್ ಪುನಶ್ಚೇತನೆ ಇರಬಹುದು, ಅಥವಾ ಮಾಡರ್ನೈಸೇಷನ್ ಇರಬಹುದು, ಮಷಿನರಿಗಳನ್ನ ಚೇಂಜ್ ಮಾಡೋದಿರ್ಬೋದು, TCD ಜಾಸ್ತಿ ಮಾಡೋದಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಯಾವ್ಯಾವ ಬ್ಯಾಂಕ್ನಲ್ಲಿ ಬಹಳಷ್ಟು ಹೆಸರನ್ನ ಒಳ್ಳೆ ಉಳಿಸ್ಕೊಂಡಿದೀವಿ ನಾವು. ನಾನಾಗ್ಲಿ, ಚನ್ನರಾಜ ಹಟ್ಟಿಹೊಳಿ ಆಗ್ಲಿ, ದೇವರ ದಯದಿಂದ ಈ ಬಾರಿ ಒಬ್ರಲ್ಲ ಇಬ್ರು ಶಾಸಕರು ಹೇಳಿದಾಗೆ DCC ಬ್ಯಾಂಕ್ ಮೆಂಬರ್ಗಳಾಗಿ ಡೈರೆಕ್ಟರ್ಗಳಾಗಿದ್ದಾರೆ. ಸೊ ಎಲ್ಲ ರೀತಿಯಿಂದ ಟೈಮ್ ಚೆನ್ನಾಗಿ ಕೂಡ್ ಬಂದಿದೆ. ಇದನ್ನೆಲ್ಲ ಮಾಡೋದಕ್ಕೆ ನಾವು ಮುಂದಾಗ್ತೀವಿ ಹೊರತಾಗಿ ಆರೋಪಕ್ಕೆ ಪ್ರತ್ಯಾರೋಪ ಮಾಡೋದಾಗ್ಲಿ ಅಥವಾ ಹಿಂದೇನೇನ್ ಮಾಡಿದ್ದಾರೆ ಅನ್ನೋದನ್ನ ಕೆದಕೋದಾಗ್ಲಿ ಅದನ್ನೆಲ್ಲ ಬಿಟ್ಬಿಟ್ಟು ಇನ್ ಮುಂದೆ ಈಗಾಗಲೇ ಹೇಳಿದ್ವಿ ಅಲ್ಲಿ. ಇವತ್ತು ಬಾಯ್ಲರ್ ಪೂಜೆ ಆಯ್ತು, ಏನು ಕೆರಿಯರ್ ಅದ ಎಲ್ಲ ಸ್ವಾಮೀಜಿಯವರ ಅಮೃತಾಸ್ತಿಯಿಂದ ಚಾಲನೆ ಕೊಟ್ಟರು ಈ ಹಂಗಾಮಿಗೆ. ಇದನ್ನ ಈ ಫ್ಯಾಕ್ಟ್ರಿ ಉಳಿಸ್ಬೇಕು ಬೆಳೆಸ್ಬೇಕಂದ್ರೆ ನಾವು ರೈತರ ಸಹಕಾರ ಕೂಡ ಅಷ್ಟು ಮುಖ್ಯ. ಮೊದಲು ಕೊಟ್ಟಿದ್ದಾರು, ಈ ವರ್ಷ ಕೂಡ ಇನ್ನೂ ಹೆಚ್ಚಿಗೆ ಕೊಡಲಿ ಅಂತ ಅವರಲ್ಲಿ ರಿಕ್ವೆಸ್ಟ್ ಮಾಡ್ತೀವಿ. ಒಂದಿನಕ್ಕೆ ಏನು ಕ್ರಷಿಂಗ್ ಆದ್ರೆ ಮಾತ್ರ ಫ್ಯಾಕ್ಟ್ರಿಗೆ ಸ್ವಲ್ಪ ಲಾಭದಾಯಕ ಇದು ಬರ್ತೈತಿ, ಇಲ್ಲಂದ್ರೆ ಭಾಳ ಕಷ್ಟ ಆಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ರೈತರಿಗೆ ಸುಮಾರು ಒಂದು 4 ಲಕ್ಷ ಟನ್ ಟಾರ್ಗೆಟ್ ಇಟ್ಕೊಂಡು ಕೃಷಿ ಮಾಡಬೇಕು ಅನ್ನೋಂಥ ವಿಚಾರ ಇಟ್ಕೊಂಡು ಎಲ್ಲರಿಗೂ ಅದನ್ನು ಹೇಳಿದೆವು ರೈತರಿಗೆ. ಅಂದಲ್ಲ, ಬಟ್ ಏನಾಕೈತಿ ಮಾಡಪ್ಪ, ಒಳ್ಳೇದು ಮಾಡು, ಉತ್ಸವ ಆಯ್ತು, ಮತ್ತೊಂದು ಕಾರ್ಯಕ್ರಮ ಮಾಡು. ಹೋದ ಸಲ ಕೇಳಿದಾಗ ಇವನ್ನ ಏರ್ ಶೋ ಮಾಡ್ಬೇಕಂತ ನೀವು ಗೋ ಹೆಡ್ ಅಂತ ಹೇಳಿದ್ರು. ಇನ್ನು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಬಂದು ಅದನ್ನ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಇಯರ್ ವಿಲ್ ಪ್ಲ್ಯಾನ್, ನಮ್ಮ ಮೊದಲ ಪ್ರಿವಿಯಸ್ ಆಗಿ ಪ್ಲ್ಯಾನ್ ಮಾಡ್ಕೋತೀವಿ ಅದನ್ನು. ಮತ್ತು ಏನು ಬೇಕಂದ್ರೆ ಸಹಕಾರ ಕೊಡ್ತೇನೆ ಅಂತಂದ್ರೆ ಅದನ್ನ ತೊಗೊಂಡು ಮಾಡ್ಕೊಂತ ಹೋಗು. ಆ ಥರ ಏನಿಲ್ಲ ನೋಡ್ರಿ. ಇವಾಗ ಗೆಲುವಿಗೆ ಏನು ಬೇಕಂದ್ರೆ ಮಾಡ್ಕೋಬೇಕಾಗತ್ತೆ. ಇಟ್ಸ್ ನಾಟ್ ಕ್ವಶನ್ ಆಫ್ ಮಾಸ್ಟರ್ ಮೈಂಡ. ನಮಗೂ ಒಂದೊಂದು ಪಲ್ಸ್ ರೀಡಿಂಗ್ ಇರ್ತದೆ. ನಮ್ಮದು ಏನೈತಿ ಇಷ್ಟ ಅಂತ ಮಾಡಬೇಕು ಬೇಡ, ಮಾಡಿದರೆ ಏನೇನು ಆಗ್ಬೋದು ಆ ಕ್ಯಾಲ್ಕುಲೇಷನ್ ಮೇಲೆ ಓಡೋದಿರ್ತದೆ. ಆ ಪ್ರಕಾರ ಮಾಡಿ ಸಕ್ಸೀಡ್ ಆಗಿದೆ ಇಷ್ಟ. ಈ ಭಾಗದ ಕಲ್ಪವೃಕ್ಷ ಇದು ಈ ಶುಗರ್ ಫ್ಯಾಕ್ಟ್ರಿ ಅಂತಂದ್ರೆ ಭಾಳಷ್ಟು ಜನ ನಾವು ನಮ್ಮಲ್ಲಿ ಶ್ರೀಮಂತಿಗೆ ಕಂಡಿದ್ದು ಬಿಕಾಸ್ ಆಫ್ ದಿಸ್ ಫ್ಯಾಕ್ಟ್ರಿ. ಯಾಕಂದ್ರೆ ಇದೊಂದು ಈ ಫ್ಯಾಕ್ಟ್ರಿ ಬಿಟ್ಟರೆ ಸುತ್ತಮುತ್ತ ಯಾವುದೂ ಫ್ಯಾಕ್ಟ್ರಿ ಇರಲಿಲ್ಲ. ಆಗ ಕಬ್ಬು ಬೆಳೆಗಾರರು ಮಾತ್ರ ಶ್ರೀಮಂತರು ಇರ್ತಿದ್ರು. ಅದಕ್ಕೆ ಭಾಳಷ್ಟು ಜನರಿಗೆ ಬಹುತೇಕ ಎಕನಾಮಿಕಲಿ ಆ್ಯಂಡ್ ಫೈನಾನ್ಷಿಯಲಿ ಬ್ಯಾಕಪ್ ಭಾಳಷ್ಟು ಜನರು ರೈತರಿಗೆ ಕೊಟ್ಟಂಥ ಈ ಶುಗರ್ ಫ್ಯಾಕ್ಟ್ರಿ ಇವತ್ತು ಸ್ವಲ್ಪ ಸ್ಥಿತಿ ಸರಿಯಿಲ್ಲ.
ಅದಕ್ಕೆ ಅದನ್ನು ಉಳಿಸಿ ಅದನ್ನು ಬೆಳೆಸಿ ಮತ್ತೆ ಗತವೈಭವ ಮೊದಲು ಹೆಂಗಿತ್ತು ಹಂಗೆ ಮಾಡಕ್ಕೆ ಎಲ್ಲ ರೈತರಲ್ಲಿ ಒಂದು ವಿನಂತಿ. ಎಲ್ಲರೂ ತಾವು ಬೆಳೆದಂಥ ಕಬ್ಬನ್ನು ಮೊದಲಿನಿಂದ ಹಚ್ಕೊಂಡು ಬಂದಿದ್ದೀರಿ, ಈಗೂ ಇನ್ನಷ್ಟು ಹೆಚ್ಚಿಗೆ ಹೆಚ್ಚಿ ಮುಂದೆ ಹಚ್ಚಿ ಈ ಫ್ಯಾಕ್ಟ್ರಿನ ಉಳಿಸಿ ಮತ್ತು ಬೆಳೆಸುವಂಥ ಕೆಲಸ ಮಾಡೋಣ. ಎಲ್ಲ ಈಗ ಪ್ರೈವೇಟ್ ಫ್ಯಾಕ್ಟ್ರೀಸ್ನಲ್ಲಿ ಏನು ಕೊಡತ್ತಾರ ಅದನ್ನು ಮೀರಿ ದಾಟಬೇಕಾಗತ್ತೆ. ನಮ್ಮಲ್ಲಿ ಬೇಸಿಕಲಿ ಈ ಭಾಗದವರಿಗೆ ಗ್ಯಾಂಗ್ಸ್ ಮತ್ತು ಗಾಡಿಗಳು ಇರ್ತವೆ. ಬಟ್ ಇವು ಯಾವ ಈ ಸಲ ಅರೇಂಜ್ ಮಾಡಿದೆವು. ಅದನ್ನು ಬರುವಂಥ ದಿವಸದಾಗ ಮತ್ತೊಂದು ಮಗದೊಂದು ಮಾಡ್ತೀವಿ. ಅನುಕೂಲ ಏನು ಬೇಕಾಗ್ತದೆ ರೈತರಿಗೆ ಅದನ್ನ ಮಾಡಿಕೊಡೋಕೆ ಪ್ರಯತ್ನ ಮಾಡ್ತೀವಿ. ನೋಡಿ, ಇದನ್ನು ನಾವು ಆ ರೀತಿ ಕರೆಯೋದಕ್ಕಿಂತ ಇವರು ಈ ಜಿಲ್ಲೆಯಲ್ಲಿ ಅಥವಾ ಈ ರಾಜ್ಯದಲ್ಲಿ ಸಕ್ಕರೆ ಕಾರ್ಖಾನೆಗಳ ಹಿರಿಯಣ್ಣ ಅಂತ ಕರೆದ್ರೂ ತಪ್ಪಾಗ್ಲಿಕ್ಕಿಲ್ಲ. ಯಾಕಪ್ಪ ಅಂತಂದ್ರೆ ಸುಮಾರು 55 ವರ್ಷದ ಇತಿಹಾಸ. ಯಾಕಂದ್ರೆ ಇದು 55ನೇ ಹಂಗಾಮಕ್ಕೆ ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ. ಈ ದೇಶದ ಎಲ್ಲ ಕಾರ್ಖಾನೆಗಳ ಹಿರಿಯ ಅಣ್ಣನಾದಂಥ, ಹಿರಿಯ ತಾಯಿ ಆದಂಥ ಮಲಪ್ರಭಾ ಸಹಕಾರಿ ಕಾರ್ಖಾನೆ ಇವತ್ತು ಹಂಗಾಮಿಗೆ ಪ್ರಾರಂಭ ಕೊಟ್ಟಿದ್ದೀವಿ. ಸಾಕಷ್ಟು ಇತಿಹಾಸ ಉಳ್ಳಂಥ ಕಾರ್ಖಾನೆ. ಸದ್ಯದ ಮಟ್ಟಿಗೆ ಆರ್ಥಿಕ ಸಂಕಷ್ಟದಲ್ಲಿದೆ. ಯಂತ್ರೋಪಕರಣಗಳು ಹಳೆಯದಾಗಿದ್ದಾವೆ. ಹಂತವಾಗಿ ನಾವೆಲ್ಲರೂ ಅದನ್ನು ಸುಧಾರಣೆ ಮಾಡ್ತೀವಿ. ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಹಂತವಾಗಿ ಯಂತ್ರೋಪಕರಣಗಳನ್ನು ನವೀಕರಿಸುವ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತೀವಿ. ನೋಡಿ, ಎಲ್ಲ ರೈತಾಪಿ ವರ್ಗದ ಎಲ್ಲ ನನ್ನ ಬಾಂಧವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈಗಾಗಲೇ 300 ಕಟಾವಿನ ಗ್ಯಾಂಗ್ಗಳು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಕಬ್ಬನ್ನು ಸರಬರಾಜು ಮಾಡಲಿಕ್ಕೆ 300 ಗ್ಯಾಂಗ್ ಬಂದವ. ನಿಮ್ಮೆಲ್ಲರ ಹೊಲಗಳಿಗೆ ನಾವು ಗ್ಯಾಂಗ್ ಕೊಡ್ತೀವಿ. ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಕಬ್ಬು ಕಡ್ಕೊಂಡು ಹೋಗ್ತೀವಿ. ಒಳ್ಳೆ ಗುಣಮಟ್ಟದ ಬೆಲೆಯನ್ನು ನೀವು ಸರಬರಾಜು ಮಾಡಿದಂಥ ಕಬ್ಬಿಗೆ ನಾವು ಒಳ್ಳೆ ಬೆಲೆ ಕೊಡ್ತೀವಿ. ಅದಕ್ಕಾಗಿ ಎಲ್ಲ ರೈತಾಪಿ ವರ್ಗದಲ್ಲಿ ಸವಿನೀಯ ಪ್ರಾರ್ಥನೆ ಅಂತಂದ್ರೆ, ನೀವು ಬೆಳೆದಂಥ ಗುಣಮಟ್ಟದ ಕಬ್ಬನ್ನು ನಿಮ್ಮದೇ ಫ್ಯಾಕ್ಟ್ರಿ ಆದಂಥ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ತಾವು ಸರಬರಾಜು ಮಾಡಬೇಕು. ತಮ್ಮ ಕಬ್ಬನ್ನು ನಾವು ತೆಗೆದುಕೊಂಡು ಬರ್ತೇವೆ, ಒಳ್ಳೆ ಬೆಲೆ ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನೋಡಿ, ಯಾರು ಅಧ್ಯಕ್ಷರಾಗಬೇಕಂತಂದ್ರೆ ಅದನ್ನ ಹಿರಿಯರು ಕೂಡಿ ಡಿಸಿಷನ್ ತಗೋತಾರೆ. ನಾವು ಒಂದು ಪ್ಯಾನೆಲ್ನಲ್ಲಿ ಆರಿಸಿ ಬಂದಂಥವ್ರು, ಸನ್ಮಾನ್ಯ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಅವರು, ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ಮತ್ತು ನಮ್ಮ ಸಹೋದರಿ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇವರೆಲ್ಲ ಒಂದು ಆಶೀರ್ವಾದದಿಂದ ಒಂದು ಪ್ಯಾನೆಲ್ ಮಾಡಿ ನಾವು ಅದರಲ್ಲಿ ಆರಿಸಿ ಬಂದೀವಿ. ಎಲ್ಲ ಹಿರಿಯರು ಸೇರ್ಕೊಂಡ ಜಿಲ್ಲೆಗೆ ಮತ್ತು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಒಳ್ಳೇದಾಗೋ ರೀತಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷನವ್ರು ಮಾಡ್ತಾರೆ. ಯಾರನ್ನೇ ಮಾಡಿದ್ರು ಅದನ್ನ ನಾವು ಸ್ವಾಗತ ಮಾಡ್ತೀವಿ. ಅವ್ರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತೀವಿ. ನೋಡಿ, ನಮ್ಮ ಭಾಷೆ, ನೆಲ, ಜಲ, ವಿಶೇಷವಾಗಿ ಕನ್ನಡ ನಾಡು, ಕರ್ನಾಟಕ ರಾಜ್ಯ ಎಲ್ಲ ಬಾಂಧವರಲ್ಲಿ ಬರುವಂಥ ನವೆಂಬರ್ 1ನೇ ತಾರೀಕು ನಾವೆಲ್ಲರೂ ಕೂಡ ವಿಜೃಂಭಣೆಯಿಂದ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡೋಣ. ಆ ಕನ್ನಡಾಂಬೆಗೆ, ಕನ್ನಡ ತಾಯಿಗೆ ನಾವು ನಮನ ಸಲ್ಲಿಸುವ ಮೂಲಕ ಕನ್ನಡಾಂಬೆ ಹೆಮ್ಮೆಯ ಮಕ್ಕಳಾಗಿ ಒಗ್ಗಟ್ಟಿನಿಂದ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡುವ ಮೂಲಕ ನಮ್ಮ ಕರ್ನಾಟಕ ರಾಜ್ಯದ ಕೀರ್ತಿಯ ಪತಾಕೆಯನ್ನು ದೇಶದಾದ್ಯಂತ, ಪ್ರಪಂಚದಾದ್ಯಂತ ತೆಗೆದು